మీ బిజినెస్ ఏదైనా మీ ఊర్లో ప్రమోషన్ చేయాలంటే అది సుమన్ టీవీతోనే సాధ్యం. ఇప్పుడే సంప్రదించండి. ಸ್ವಲ್ಪ ಎಮೋಷನಲ್ ಆಗಿತ್ತು. ಅಂದರೆ ಅಷ್ಟು ಈಸಿ ಆಪ್ರೇಷನ್, ರಿಸ್ಕಿ ಆಪ್ರೇಷನ್. ನನಗೆ ಸ್ವಲ್ಪ ಭಯ ಇತ್ತು. ಸುಮ್ಮನೆ ಹೇಳ್ಬೋದು ಧೈರ್ಯ ಇತ್ತು. ಬಟ್ ಒಂದು ಏನಂದರೆ ಏನಾದರೂ ಫೇಸ್ ಮಾಡಬೇಕಷ್ಟೆ. ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ ಗೊತ್ತಿಲ್ಲ, ಏನೋ ಒಂದು ಧೈರ್ಯವಾಗಿ ಹೋಗ್ಬೇಕು. ಮುಂದೆ ಏನಾಗುತ್ತೆ ಪರಿಣಾಮ ಆಮೇಲೆ ನೋಡ್ಬೇಕು. ಆಮೇಲೆ ಮಾಡ್ದೇ ಇರೋಕ್ಕಾಗತ್ತೆ. ಇಲ್ಲ ಮಾಡಲ್ಲ ನಾನು ನೋಡೋಣ ಅದು ಆ ಥರ ಮಾಡೋಕ್ಕಾಗಲ್ಲ. ಅಂತ ಬಂದಾಗ ಸರಿ ಒಂದು ಲೆವೆಲ್ ಎಲ್ಲ ಸಪೋರ್ಟ್ ಇದೆ. ಫ್ಯಾಮಿಲಿಯಲ್ಲಿ ಗೀತಾಗಲಿ ಮನೆಯಲ್ಲಿ ಎಲ್ಲರೂ ಮಕ್ಕಳಾಗಲಿ ದಿಲೀಪ ಬಡಿ ಸಪೋರ್ಟ್ ಇದ್ದೇ ಇದೆ. ಬಟ್ ಏನೂ ಆಗಲ್ಲ. ಆಮೇಲೆ ಡಾಕ್ಟ್ರೆಲ್ಲ ಮಾತಾಡ್ದಾಗೆಲ್ಲ ಬಟ್ ಹೋಗ್ಬೇಕಾದ್ರೆ ಸ್ವಲ್ಪ ಭಯ ಇತ್ತು. ಜನ ಯೂಶಲಾಗಿ ಇವತ್ತು ನಾವು ಈ ಸ್ಟಾರ್ಡಮ್ ಅನ್ಬೋದ್ರೆ ಅಭಿಮಾನಿ ಅವರಿಂದ. ಯಾಕಂದರೆ ಒಬ್ಬರು ಬ್ಲೆಸ್ಡ್ ಆಗಬೇಕಂದ್ರೆ ಅವ್ರು ಬ್ಲೆಸ್ಡ್ ಆಗಿದ್ರೆ ನಾವು ಬ್ಲೆಸ್ಡ್ ಆಗಕ್ಕಾಗಲ್ಲ. ವಿ ಆರ್ ಬ್ಲೆಸ್ಡ್ ಫ್ರಮ್ ದ ಬೆಸ್ಟ್ ಪೀಪಲ್ ಅಷ್ಟೇ. ನಾವು ಬ್ಲೆಸ್ಡ್, ನಾವೇ ದೊಡ್ಡ ದೊಡ್ಡ ಬ್ಲೆಸ್ಡ್ ಅಲ್ಲ ನಾವು. ಸೊ ವಿ ಆರ್ ಬ್ಲೆಸ್ಡ್ ಬೈ ಬ್ಲೆಸ್ಡ್ ಪೀಪಲ್. ಅಭಿಮಾನಿಗಳು ಎಲ್ಲರೂ ಅವರು ಆ ಬ್ಲೆಸ್ಸಿಂಗ್ಸ್ ಇರ್ಬೋದು, ಅವ್ರದ್ದು ಚೈತನ್ಯ ಇರ್ಬೋದು. ಬಟ್ ಅಲ್ಲಿವರೆಗೂ ಮಾಡಿದ್ರು, ಏನು ಆಪ್ರೇಷನ್ ಆಗೋವರೆಗೂ ಏನೇನು ಮಾಡಬೇಕು ವರ್ಕ್ ನಡೀತಾ ಇತ್ತು, ಕೀಮೋ ನಡೀತಾ ಇತ್ತು. ಆಮೇಲೆ ಡಾಕ್ಟ್ರು ಮಾತಾಡಿದ್ರು. ಹೋಗ್ಬೇಕಾದ್ರೆ ಸ್ವಲ್ಪ ಎಮೋಷನಲ್ ಆಗಿತ್ತು, ಭಯ ಇತ್ತು. ಹೋಗ್ಬೇಕಾದ್ರೆ ಇಡೀ ದಿನ ಫ್ಲೈಟ್ ಟ್ರಾವೆಲ್ ಮಾಡೋದು. ಅಬೌಟ್ 20 hours 21 hours ಫ್ಲೈಟ್ ಹೋಗ್ಬೇಕಾದ್ರೆ. ಫಸ್ಟ್ ಏರ್ಪೋರ್ಟಲ್ಲಿ ಇಳಿದ್ಮೇಲೆ ಹಾಸ್ಪಿಟ್ಲ್ ಮುಂದೆ ಹೋಗ್ಬೇಕಾದ್ರೆ ಹಾಸ್ಪಿಟ್ಲ್ ನೋಡಿದ ತಕ್ಷಣ ಗೊತ್ತಿಲ್ಲ ಅದೇನಂತ. ಒಂದು ನನ್ನ ಮುದ್ದೆಲ್ಲ ಒಂದು ಕಾನ್ಫಿಡೆನ್ಸ್ ಬಂತು. ಇಟ್ ವಾಸ್ ಲುಕಿಂಗ್ ವೆರಿ ಗುಡ್. ಲೇಕ್ ಇತ್ತು, ಆಮೇಲೆ ಓಲ್ಡ್ ಅಟ್ಮಾಸ್ಫಿಯರ್ ಒಂಥರ ಪಾಸಿಟಿವ್ ಅನಿಸ್ತು. ಮನಸ್ಸಲ್ಲಿ ಏನೋ ಒಂದು ಧೈರ್ಯ ಬಂತು. ನಾನು ಅಜಿತ್ಗೆ ಹೇಳಿದೆ ಏನೋ ಒಂಥರ ಧೈರ್ಯ ಬರ್ತಾರೆ. ಆದಮೇಲೆ ಆಯಿತು. ಡಾಕ್ಟರ್ ಮನೆಗೆ ಹೋಗಿದ್ದೆ ಊಟಕ್ಕೆ, ಅವರು ಎಲ್ಲ ಮಾತಾಡಿದ್ರು. ಆಮೇಲೆ ಆಪ್ರೇಷನ್ ಎಲ್ಲ ಬಂತು. 6 hours ಇವ್ರಿಗೂ ಟೆನ್ಷನ್. ನಮಗೆ ಗೊತ್ತಿಲ್ಲ, ನಾವು ಹೋಗಿದ್ವಿ ಅಷ್ಟೇ. ಯಾಕೆ ನಾವು ಅನಿಸಿಕೆ ಕೊಟ್ಟಿದ್ದು ನಮ್ಗೆ ಗೊತ್ತಿಲ್ಲ. ಬಟ್ ಬಂದು ಹೇಳಿದ್ಮೇಲೆ ಎಸ್. ಸೊ ಇಡೀ ದಿನ ಸರ್ಕಸ್ ದಿನ ಥರ ಇತ್ತು. ಅದಾದ್ಮೇಲೆ ಸೆಕೆಂಡ್ ಡೇನೇ ವಾಕಿಂಗ್ ಶುರು ಮಾಡಿದೆ. ಅದಾದ್ಮೇಲೆ ಎಲ್ಲಿಂದ ಬಂತ ಪವರ್ ಗೊತ್ತಿಲ್ಲ. ಐ ಯೂಸ್ ಟು ವಾಕ್ ಆ್ಯಂಡ್ ರಿಕವರಿಯಿಂದ ತುಂಬ ಅಷ್ಟು ಭಾಳ ಈಸಿಯಾಗಿ ವಾಸ್ ಏಬಲ್ ಟು ಟೇಕ್ ಎವ್ರಿಥಿಂಗ್. ಒಂದೊಂದು ಟ್ಯೂಬಾಗಿ ಹೋಯಿತು. ಎಲ್ಲದೇನಂದರೆ ಎಲ್ಲರದ್ದು ಆರೈಕೆ. ಬರೀ ಅಭಿಮಾನಿ ಅನ್ನೋದಕ್ಕಿಂತ ಇಂಡಸ್ಟ್ರಿಯಲ್ಲಿ ಎಲ್ಲ ಆ್ಯಕ್ಟರ್ಸ್ ಇರ್ಬೋದು, ಟೋಟಲಿ ಇಂಡಿಯನ್ ಆರ್ಟಿಸ್ಟ್ಗಳು ಎಲ್ಲರೂ ಇರ್ಬೋದು. ಅವರು ಎಲ್ಲ ಕೇರ್ ಮಾಡ್ತಿರೋ ರೀತಿ ಇರ್ಬೋದು. ಆ್ಯಂಡ್ ಮೀಡಿಯಾ ಇರ್ಬೋದು, ಎಸ್ಪೆಷಲಿ ಮೀಡಿಯಾ. ಎಲ್ಲ ಮೀಡಿಯಾದಲ್ಲೂ ಗೊತ್ತಿದ್ರು ಏನು ಅದು ಹಾಕೋಕ್ಕೋಗಿಲ್ಲ. ಅದು ನಿಜ ನಾವು ಪಡ್ಕೊಂಬಂತೀವಿ. ಬಟ್ ನಾನು ಯಾಕೆ ಹೇಳ್ಬೇಕಂತ ಅನಿಸ್ತು ಅಂದರೆ ಎಲ್ಲದಕ್ಕೂ ಹೇಳ್ತೀವಿ. ಈ ಒಂದು ವಿಷಯ ಯಾಕೆ ಮುಚ್ಚಿರ್ಬೇಕು. ಶಿವಣ್ಣ ಯುದ್ಧವನ್ನ ಗೆದ್ದು ಬಂದಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಪುನರ್ಜನ್ಮ ಅಭಿಮಾನಿಗಳೆಲ್ಲರೂ ಕೂಡ ತಾಯ್ನಾಡಿಗೆ ಮೃತ್ಯುಂಜಯ ವಾಪಸ್ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಗೀತಕ್ಕ ಕೂಡ ಅಂತ ಕ್ರೂಷಿಯಲ್ ಟೈಮಲ್ಲಿ ಜೊತೆಗಿದ್ದು ಸಪೋರ್ಟ್ ನೀಡಿದ್ರು. ಅವರೆಲ್ಲರ ಅಭಿಮಾನಕ್ಕೆ ಏನು ಹೇಳಕ್ ಇಷ್ಟಪಡ್ತಾರೆ? ಅವರು ಅದ್ರ ಬಗ್ಗೆ ಗೀತದ ಬಗ್ಗೆ ಮಾತಾಡೋಂಗೆ ಇಲ್ಲ. ಯೂಶ್ವಲಿ ಗಂಡಸರಿಗೆ ತಾಯಿಯಿಂದ ತುಂಬ ಇರ್ತದೆ, ಹೆಣ್ಮಕ್ಳಿಗೆ ಕಷ್ಟ ಆಗ್ತದೆ. ಗೀತ ಹೆಂಡ್ತಿನೂ ಆಗ್ತದೆ, ತಾಯಿನೂ ಆಗ್ತದೆ, ತಂಗಿ ಆಗ್ತದೆ. ಎಲ್ಲ ಸಂಬಂಧಗಳು ಫಿಕ್ಸ್ ಮಾಡ್ಕೊಂಡ್ಬರ್ತದೆ. ಈ ಸತಿ ನಿವೇದಿತ ಒಂದು ಹಾಡು ಆಗಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಅವಳು ಇನ್ನೂ ತಾಯಿಗಿಂತ ಹೆಚ್ಚಿನ ರೀತಿಯಿಂದ ಆಮೇಲೆ ಭೀಮಣ್ಣ ಇವ್ರು ಬಂದಿದ್ರು. ಫುಡ್ ಕೇಳಿಬಿಡಿ, ಭಾಳ ಕಮ್ಮಿ. ಯಾಕಂದ್ರೆ ಟೇಸ್ಟ್ನು ಬಂದಿರಲಿಲ್ಲ ಪ್ರಾಪರಾಗಿ ಕರೆಕ್ಟಾಗಿ. ಫಸ್ಟ್ 3-4 days ಬರೀ ಲಿಕ್ವಿಡ್ ಡಯಟ್ಲೇ ಇದ್ವಿ. ಅದಾದಮೇಲೆ ಸ್ವಲ್ಪ ರಸಮನ್ನು ಇವರೇ ಅಡುಗೆ ಮಾಡ್ತಾರೆ. ಅಲ್ಲೂ ಕಿಚನ್ ಓಪನ್ ಆಗಿತ್ತು, ಅಲ್ಲೇ ಒಂದು ಕಿಚನ್ ಓಪನ್ ಮಾಡಿದ್ರು.
ಆಮೇಲೆ ಸ್ವಲ್ಪ ಊಟ ಮಾಡ್ತೀನಿ. ಇವಾಗ ಸ್ವಲ್ಪ ಬೆಟರ್. ಬಟ್ ಸೆಕೆಂಡ್ ಅಂದರೆ ನನಗೇನು ಏನು ಹೇಳ್ತಿಲ್ಲ, ಏನಿದೆ ಏನು ಇರ್ಬೋದು ಅಂತ ಏನೋ ಸ್ಟಾರ್ಟ್ ವಾಕ್ ಮಾಡೋಕ್ಕೆ ಶುರು ಮಾಡಿದೆ. ಫಸ್ಟ್ ಸಪೋರ್ಟ್ಲಿ ಮಾಡಿದ್ರು ಏನೋ ಇಟ್ಕೊಂಡು ಹೋಗ್ಬೇಕಾಗಿತ್ತು. ಸೆಕೆಂಡ್ ಡೇ ಥರ್ಡ್ ಡೇಯಿಂದ ವಿತೌಟ್ ವಾಕ್ ಆಫನ್ ವಾಕ್ ಮಾಡ್ತೇವೆ. ಅದು ಸ್ಲೋವಾಗಿ, ಯಾಕಂದ್ರೆ ನಾನು ತುಂಬ ಹರ್ಟು ಮಾಡ್ಕೊಬಾರ್ದು. ಯಾಕಂದರೆ ಮೇಜರ್ ಆಪ್ರೇಷನ್ ಆಗಿರೋದ್ರಿಂದ ಅದನ್ನು ತುಂಬ ಹರ್ಟ್ ಮಾಡಿ ನಾನು ಫೋರ್ಸ್ ಮಾಡಬಾರ್ದು ಏನೇನು. ಸೊ ಅದಕ್ಕೆ ನಾನು ಸ್ವಲ್ಪ ಫೋರ್ಸ್ ಮಾಡೋದು ಜಾಸ್ತಿ. ಹೇಳ್ತಾ ಇರ್ತಾರೆ, ಅವಾಗ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ತುಂಬ ಫೋರ್ಸ್ ಮಾಡ್ತೀನಿ. ಸ್ವಲ್ಪ ಕಟ್ ಡೌನ್ ಮಾಡ್ಕೊಂಡು ಐ ಡೋಂಟ್ ನೋ ಸಮ್ ಆಫ್ ದ ಕಾನ್ಫಿಡೆನ್ಷಿಪ್. ರೆಡಿಯಾಗಿದ್ದಿಲ್ಲ, ಏನಿಲ್ಲ. ದೇವ್ರು ಹೆಂಗೆ ಕರ್ಕೊಂಡು ಹೋದ ಹಂಗೆ ಹೋಗಿದ್ವಿ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿ ತಿರುಪತಿಗೆಲ್ಲ ಹೋಗ್ತಾ ಇದ್ವಿ. ಆ ದೇವ್ರ ಹತ್ರ ಕೇಳ್ಕೊಂಡಾಗ ಅವರು ಈ ದೇವ್ರನ್ನ ಕೊಟ್ಟರು ನಮ್ಮ ಡಾಕ್ಟರ್ಸ್ ಕಡೆಯಿಂದ. ಮನೋ ಡಾಕ್ಟರ್ನ ನಾನು ನಿಜವಾಗ್ಲೂ ತುಂಬ ಅಂದ್ಕೊಳ್ಳೇಬೇಕು. ಯಾಕಂದರೆ ಅಷ್ಟು ಪ್ರೀತಿ ವಿಶ್ವಾಸದಿಂದ ನೋಡಿ. ಒನ್ ಆಫ್ ದ ಬ್ಯುಸಿಯೆಸ್ಟ್ ಅವರು 52 ಆಪ್ರೇಷನ್ಸ್ ಒಂದೊಂದು ದಿವಸ ಇರುತ್ತೆ ಅವರಿಗೆ, ಇಂಟರ್ವ್ಯೂಗಳ ಜೊತೆಗೆ. ಅವರು ಅಷ್ಟು ಬ್ಯುಸಿ ಇದ್ದಾರೆ, ಅವರು ಅಷ್ಟು ಬ್ಯುಸಿ ಇದ್ದಾರೆ. ಅದರಲ್ಲಿ ಆಮೇಲೆ ಅವರೇ ಹೇಳಿದ್ದು ನನಗೆ, ಡಾಕ್ಯುಮೆಂಟ್ರಿ ನೀವು ಮಾಡಲೇಬೇಕು, ಈ ಥರ ನಾನು ಪೇಷಂಟೇ ನೋಡಿಲ್ಲ ಅಂತ ಹೇಳಿದ್ರು. ಆಪರೇಷನ್ ದಿನ 24 ನಾವೆಲ್ಲರೂ ನಾವು ಕೂಡ ಇಲ್ಲಿ ಏನಾಗ್ಬೋದು ಅಂತ ಅಣ್ಣ ಹೊರಗಡೆ ಹೆಂಗೆ ಬರ್ಬೋದು ಅಂತ ಒಂದು ಕುತೂಹಲದಲ್ಲಿ ಆ ಮೂಮೆಂಟ್ ನೀವು ಹೇಗೆ ಎದುರಿಸಿದ್ರೆ? ಕಷ್ಟ ಆಯಿತು ಅವತ್ತು, ತುಂಬಾ ಕಷ್ಟ ಆಯಿತು. ಬಟ್ ಮಧು ಇದ್ರು ಅವಾಗ, ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಚಿಕ್ಕ ಮಗಳು ಅವಳು ಇಲ್ಲ ರೀತಿಯಾಗಿ ವಿಶ್ವ ಹತ್ರ ಫೋನಲ್ಲಿ ಮಾತಾಡ್ತಾರೆ. ಮಧು ವಾಪಸ್ ಆದಮೇಲೆ ನಮ್ಮ ಭೀಮಮ್ಮ ಬಂದರು, ನಮ್ಮ ತಾಯಿ ತಮ್ಮ ಅವ್ರು ಬಂದಿದ್ರು. ಆಮೇಲೆ ಒಟ್ಟಿಗೆ ಎಲ್ಲರೂ ಒಟ್ಟಿಗೆ ಇದನ್ನು ಎದುರಿಸಿದ್ವಿ. ಜೊತೆಗೆ ಎಲ್ಲರಿಗೂ ಇಲ್ಲಿ ಪೂಜೆಗಳು ನಡೀತಾ ಇತ್ತು, ಗೊತ್ತಾಗ್ತಾ ಇತ್ತು. ಎಷ್ಟೋ ನಮ್ಮ ಫೋನ್ಗಳಲ್ಲಿ ಕೂಡ ಕಳಿಸ್ತಾ ಇದ್ರಲ್ಲ, ಅದನ್ನು ನಾನು ಧೈರ್ಯ ಇಟ್ಕೊಂಡು ಹೋಗ್ತೀನಿ. ನಾನು ಯಾವಾಗಲೂ ಒಂದೇನಂದರೆ ಯಾವ್ದು ಹಂಗೆ ಬರುತ್ತೆ ಹಂಗೆ ತೊಗೊಂಡು ಹೋಗ್ತಾ ಇರ್ತೀನಿ. ನಾನು ತುಂಬ ಮುಂದಿಂದ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಅವತ್ತಿಂದ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಅವ್ರದ್ದು ಆಪ್ರೇಷನ್ ಎಲ್ಲ ಆಗಿ ಡಾಕ್ಟ್ರ್ ಮನೋ ಬಂದು ಹೊರಗಡೆ ಹೇಳಿಬಿಟ್ಟು ನಮಗೆಲ್ಲ ಚೆನ್ನಾಗಿದೆ ಫೈನ್ ಅಂತೇಳಿ ಹೋದರು. ಮತ್ತೆ 15 ನಿಮಿಷದಲ್ಲಿ ಮತ್ತೆ ಬಂದರು, ಏನೋ ಎಲಿವೇಟ್ ಆಗಿದೆ ಹಾರ್ಟ್ ವಿಷಯದ್ದು ಅಂತ ಹೇಳ್ಬಿಟ್ಟು. ಆಮೇಲೆ ನಮಗೆಲ್ಲ ತುಂಬಾ ಭಯ ಆಯಿತು. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಾನು ಫ್ರೀಸ್ ಆಗಿಬಿಟ್ಟೆ, ಅಲ್ಲಿ ಮಾತೇ ಹೋಗ್ತಾರೆ. ಅವ್ರ ಹತ್ರ ಹೋದ್ವಿ, ಕರ್ಕೊಂಡೋದ್ರು ಹೊರಗಡೆ. ಆಮೇಲೆ ಅಲ್ಲಿ ಅಷ್ಟರೊಳಗೆ ಅವ್ರ ಡಾಕ್ಟ್ರ್ ಟೀಮ್ ಬಂದಿತ್ತಲ್ಲಿ, ಇದು ಈ ಹಾರ್ಟ್ ಎಲ್ಲ ನೋಡೋದು ಟೀಮ್ ಬಂದಿತ್ತು. ಆಮೇಲೆ ಅವ್ರು ಹೇಳಿದ್ರು ಇಲ್ಲ ಇದು ಎಲಿವೇಟ್ ಆಗಿದೆ. ನನಗೆ ಏನು ಹೇಳ್ಬೇಕಾದ್ರೆ ಆ್ಯಕ್ಚುಲಿ ನಿವೇದಿತ ಕೇಳಿದ್ರು, ಹಂಗಂದ್ರೆ ಏನು ಹೇಳ್ತು, ಏನಾದ್ರು ಆಗಿದೆ ಅಂತ ಇದ್ರೆ, ಏನಾದ್ರು ಆಗುತ್ತೆ ಅಂತ ಇದ್ರೆ ಏನು. ಆಮೇಲೆ ಡಾಕ್ಟರ್ಸ್ ಹೇಳಿದ್ರು ಅಲ್ಲಿ ಪ್ರೋಟೋಕಾಲ್ ಏನಂದರೆ ತಕ್ಷಣ ಕರ್ಕೊಂಡೋದ್ರೆ ಅವರು ಅದಕ್ಕೇನು ಟ್ರೀಟ್ಮೆಂಟ್ ಏನು ಅಂತ ನೋಡಿ ತಕ್ಷಣ ಟ್ರೀಟ್ಮೆಂಟು ಮಾಡ್ತಾರೆ ಅವರು ಅಲ್ಲೇ. ಸೊ ದೇ ಡಿಡ್ ಅನ್ ಆಂಜಿಯೋಗ್ರಾಮ್, ದೇರ್ ವಾಸ್ ನಥಿಂಗ್. ದಟ್ ವಾಸ್ ದ ಬೆಸ್ಟ್ ಥಿಂಗ್ ವಿಚ್ ನಾನು ಕೇಳಿದ್ರು, ನನಗೆ ಗೊತ್ತಿಲ್ಲ, ನಾನು ಸುಮ್ಮನೆ ನೋಡ್ತೇನೆ ಅಂತ ಅವ್ರು. ನನಗೆ ಅವಾಗ ತಾನೇ ಆಗಿ ಅಲ್ವಾ ನಿಮಗೆ ಗೊತ್ತಾಗಿಲ್ಲ. ಆಪರೇಷನ್ ಆಗಿ ಅಣ್ಣ ಹೊರಗಡೆ ಬಂದು ಒಂದಿನ ಆ ಖುಷಿನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಹೇಗೆ ಅದನ್ನ ಇದು ಮಾಡ್ಕೊಂಡ್ವಿ? ಇಲ್ಲ, ಆಪ್ರೇಷನ್ ಆದಮೇಲೆ ಎಲ್ಲ ದಿನವೂ ಖುಷಿನೇ. ಯಾಕಂದರೆ ಅವ್ರು ದಿನ ಬೆಳಗಾದ್ರೆ ಒಂದು ಹೊಸದು ಮಾಡ್ತಾರೆ. ಮೊನ್ನೆ ನಾವೆಲ್ಲ ಬೀಚ್ ಹತ್ರ ಹೋಗಿದ್ವಿ, ಡಾನ್ಸ್ ಮಾಡ್ತಾಯಿದ್ರು. ಅಷ್ಟರೊಳಗೆ ನಿಲ್ಲಿಸ್ಬಿಟ್ರು, ಇಲ್ಲ ಶೂಟ್ ಮಾಡ್ತಿದ್ದೆ ಅದನ್ನ. ಶಿವಣ್ಣ, ನೀವು ಮಾಡೋ ಪೋಸ್ಟ್ಗಳಲ್ಲಿ ಗೋ ವಿತ್ ದ ಫ್ಲೋ ಅನ್ನೋ ಒಂದು ಪ್ರಿನ್ಸಿಪಲ್ ಕಾಣಿಸ್ತು ನಮಗೆ ಈ ಪ್ರೋಸೆಸ್. ನಾನು ಯಾವುದು ಏನು ಇಟ್ಕೊಂಡು ಮಾಡಲ್ಲ. ಬಿಕಾಸ್ ಇಫ್ ಯು ಹ್ಯಾವ್ ದಟ್ ಪ್ಲಾನ್ ಆ್ಯಂಡ್ ಡೂ ನೋ ಇಟ್ಸ್ ವೆರಿ ಡಿಫಿಕಲ್ಟ್. ಎಜುಕೇಷನ್ ಅನ್ನೋದು ಕಮ್ ಬೈ ದ ಫ್ಲೋ. ಏನೇ ಮಾಡಿದ್ರೆ ಅದು ನಾನು ಅದು ಮಾಡಬೇಕಾದ್ರೆ ಮಾಡಲ್ಲ, ಇಟ್ ಕಮ್ಸ್ ಲೈಕ್ ದಟ್. ಯಾವತ್ತು ಅದು ಮಾಡಬೇಕು, ಇದು ಹಿಂಗಾಗುತ್ತೆ ಹಂಗಾಗುತ್ತೆ ನೋಡಿ, it comes with the flow ಅಷ್ಟೇ. ನೆವರ್ ಥಿಂಕ್ ಆಫ್ ಡೂಯಿಂಗ್ ಎನಿಥಿಂಗ್ ಲೈಕ್ ದಟ್. ಕೋರ್ಸ್ ಅಷ್ಟೇ. ಅಂದರೆ ಪ್ರತಿಯೊಂದು ಇವತ್ತು ಕೇಳ್ತಾರೆ ಹೆಂಗೆ ಇವಾಗ ನೆಕ್ಸ್ಟ್ ಲೈಫ್ ಏನು, ಹೌಸ್ ದ ಲೈಫ್. ಜೀವನ ಅನ್ನೋದೇ ಒಂದು ಅನುಭವ, ಪ್ರತಿಯೊಂದು ದಿನವೂ ಅನುಭವನೇ. ಈಗ ನಮ್ಗೆ ಗೊತ್ತಿರೋ ವಿಷಯ ತಿಳ್ಕೊತೀವಿ. ಇವತ್ತು ನಮ್ಗೆ ಗೊತ್ತಾಗ್ತದೆ, ಈ ವಿಷಯನೂ ಇದೆಯಾ. ಇವನ್ ವಿ ಆರ್ ಲರ್ನರ್ಸ್. ಬಟ್ ಒಂದು ಅನುಭವ ಅಷ್ಟೇ. ಬಟ್ ಅನುಭವನ ಪಾಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನಾವು ಎಷ್ಟು ಸಿನ್ಸಿಯರ್ ಆಗಿರ್ತೀವೋ ಅನುಭವಕ್ಕೆ, ಆ ಅನುಭವ ನಮ್ಗೆ ತಿರ್ಗ ಮರ್ಯಾದೆ ಕೊಡಲ್ಲ. ಅದ್ರ ತಕ್ಕಂತೆ ನಾವು ಹೋಗ್ತಾ ಇರ್ತೀವಿ. ಇಲ್ಲ, ನಾನು ಕೊಡಲ್ಲ ತನಗೆ ಬರುತ್ತೆ ಮಾತ್ರ. ಜೀವನನೇ ಒಂದು ಪಾಠ ನಮ್ಗೆ ಕಲಿಸುತ್ತಲ್ಲ. ಈ ಗೋ ಆನ್ ಡೂಯಿಂಗ್ ದಟ್ ಅಷ್ಟೇ. ಬಟ್ ನಮ್ಮ ಸಪೋರ್ಟ್ ಹೇಳ್ದಲ್ಲ, ಅದೇ ಥರ BKD ಒಂದು ಸಪೋರ್ಟ್ ಇಲ್ಲ. ಭಾರತೀಯ ರಿಲೀಸ್ ಆಯ್ತು, ಅವಾಗ ಸಿನಿಮಾ ಚೆನ್ನಾಗಿ ಹೋಗ್ತಿತ್ತು, ಅವಾಗ ಪ್ರಮೋಷನ್ ಅಂತ ಹೋಗ್ತಿತ್ತು. ಅವಾಗ ನನಗೆ
ಐ ನಾಟ್ ಹ್ಯಾವ್ ಇಟ್ ಇನ್ ಮೈಂಡ್. ನನಗೆ ಇದಕ್ಕೆ ಕ್ಯಾನ್ಸರ್ ಇದೆ, ನಾನು ಹೋಗ್ಬೋದಾ, ಮಾಡೋಕ್ಕಾಗುತ್ತಾ? ಇಲ್ಲ, ನಾನು ಧೈರ್ಯ ಮಾಡಿದು ಇಲ್ಲಿ ಪ್ರಮೋಷನ್ಸ್ ಇರ್ಬೋದು, ಇಲ್ಲ ಇಂಟರ್ವ್ಯೂಸ್ಗಳಿರ್ಬೋದು, ಇಲ್ಲ ಊರಿಗೆ ಹೋದ್ರು, ಸಿರ್ಸಿಗೆ ಹೋಗಿದ್ದು, ಎಷ್ಟು ದೂರ ಟ್ರಾವೆಲ್ ಮಾಡಿದ್ದು, ಹುಬ್ಳಿಗೆ ಹೋಗಿದ್ದು. ಸೊ ಆ ಟೈಮ್ ಎಲ್ಲೋ ಒಂದು ಕಡೆ ಯಾವುದೋ ರೂಪದಲ್ಲಿ ಬಂದು ನನಗೆ ಒಂದು 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 ಮೆಡಿಸಿನಲ್ ಆಗಿರ್ಬೋದು, ಇಲ್ಲ ನನ್ನ ಕರಿಯರ್ ಇರ್ಬೋದು, ಇಟ್ ಯೂಸ್ ಟು ಬೂಸ್ಟ್ ಮೀ. ಡಿ ಕೆ ಅವಾಗವಾಗ ಹೇಳ್ತಿದ್ದೆ, ನಾನು ಡ್ಯಾನ್ಸ್ ಮಾಡೋದು ಹೇಳ್ತಿದ್ರು, ಇಲ್ಲ ಕರಿಬೇಡಿ ಅವಾಗವಾಗ, ಸ್ವಲ್ಪ ಕಂಟ್ರೋಲ್ ಮಾಡಿ ಅಂತ. ನಾನು ಹೇಳಿ, ಯಾಕೆ ನಾನು ಕರಿತಿಲ್ಲ ಡ್ಯಾನ್ಸ್ ಮಾಡೋಕ್ಕೆ, ಹಿಂಗಾಗಿದೆ ಅದಕ್ಕೋಸ್ಕರ, ಇಲ್ಲ ಕರೀತೀನಿ. ಶಿವಣ್ಣ ಇಲ್ಲಿ ಮಾತ್ರ ಅಲ್ಲ, ಅಲ್ಲೂ ಕೂಡ ಅದೇ ನೀವು ಡ್ಯಾನ್ಸ್ ಬಗ್ಗೆ ಮಾತಾಡೋದು ನೆನ್ಸ್ಬೋದು, ಅಲ್ಲೂ ಕೂಡ ಕನ್ನಡಿಗರನ್ನ ಹಾಡು ಹೇಳಿ ರಚಿಸಿರೋಂಥದ್ದು ಆ ಸಿಚುವೇಶನ್ ಆಗಿದೆ. ಐ ಫೆಲ್ಟ್ ಲೈಕ್ ಶಿವಣ್ಣ, ಕಾರ್ತಿಕ್ ಅವ್ರು ಹೇಳ್ತಾ ಇದ್ರು ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ, ಆಫ್ಟರ್ 1 ಮಂತ್ ಆದ್ಮೇಲೆ ಅಂದ್ರೆ ರೆಸ್ಟ್ ಮಾಡಾದ್ಮೇಲೆ ಉತ್ತರಾಖಂಡ ಶೂಟಿಂಗ್ ಅಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳ್ಬಿಟ್ಟು, ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಯಾವಾಗ ಶೂಟಿಂಗ್ ಅಲ್ಲಿ ಭಾಗಿಯಾಗ್ತೀರಾ ಆ ಬಗ್ಗೆ ಹೇಳ್ತಾ ಹೋಗೋದಾದ್ರೆ. ಇವಾಗ ತಕ್ಷಣಕ್ಕೆ ಬಗ್ಗೆ 130 ಬಂದ ಇನ್ನೊಂದು ಅದನ್ನ ಐ ಥಿಂಕ್ ರಾಮಚರಣ್ ಅವ್ರದ್ದು ಅದು ಸ್ಟಾರ್ಟ್ ಮಾಡ್ತಾರೆ. ಅದು ಸ್ಟಾರ್ಟ್ ಮಾಡಿ ಅವ್ರದ್ದು ಒಂದು ಪೋರ್ಷನ್ ಮಿಡಲ್ಲಿ. ನೆಕ್ಸ್ಟ್ ಇವ್ರದ್ದು ಹೇಮಂತ್ ಶ್ರೀಮುತ್ತು ನಮ್ದು ಎ ಫಾರ್ ಅದು ಭಾಳ ಐ ಥಿಂಕ್ ಇಟ್ ವಾಸ್ ವೆರಿ ಟಚ್. ಏನಂದ್ರೆ ಜಾಸ್ತಿ ಮೇಡಮ್ ಹತ್ರ ಇರುತ್ತೆ, ಬಟ್ ನೀವು ನಂಬಲ್ಲ, ಆಲ್ಮೋಸ್ಟ್ 1.5 ಇಯರ್ ನನ್ನ ಹತ್ರ ಜಾಸ್ತಿ ಇಟ್ ವಾಸ್ ಮೋರ್ ಕಮಿಂಗ್ ನಿಯರ್ ಮೀ. ನನ್ನ ಅನ್ಕಂಡೆ ಮರಿಕೊಳ್ಳೋದು ಏನು ಗೊತ್ತಿಲ್ಲ, ಒಂದು ಟೈಪ್ ರಿಲೇಷನ್ಶಿಪ್ ತುಂಬಾ ಐ ಥಿಂಕ್ ವೆರಿ ಸ್ವೀಟ್. ಬರೀ ನಾಯಿ ಅನ್ಕೋತೀವಿ, ನಾಯಿ ಎಲ್ಲ ಜೀವ. ಶಿವಣ್ಣ, ಗೊತ್ತಿಲ್ಲ ನಮ್ಗೆ ಇತ್ತೀಚೆಗೆ ಅಪ್ಪು ಸರ್ ಹತ್ರ ಹೋದಾಗ ಹೇಳಿದ್ರಿ, ಅದು ಹೋಗಿದ್ರಂತೆ ನೀವು, ಅದು ಯಾರೋ ಹೇಳಿದ್ರು ನಮ್ಗೆ, ಅಪ್ಪ ಅಲ್ಲಿ ಹೋಗಿ ಕಣ್ಣೀರ್ ಹಾಕೊಂಡ್ರಿ, ನನಗೂ ಹಿಂಗಾಗಿದೆ ಅಂತೆಲ್ಲ. ಆ ಕ್ಷಣ ಅಪ್ಪು ಸಮಾಧಿ ಹತ್ರ ಹೋಗಿ, ಅಪ್ಪು ಸರ್ ಸಮಾಧಿ ಹತ್ರ ಹೋಗಿ ಕಣ್ಣೀರ್ ಹಾಕಿದ್ವಿ ಅಂತ ಅನ್ಸುತ್ತೆ. ಆರೋಗ್ಯ ಈ ತರ ಆದ್ಮೇಲೆ ಹಂಗೆ ಹೋಗ್ತಾ ಇರ್ತೀನಿ ಯಾವತ್ತೂ. ನಾನು ಒಂದಿನ ತುಂಬಾ ಭಾವುಕರಾಗಿ ಮಾತಾಡಿದ್ರಿ. ಇಲ್ಲ, ಆ ಥರ ಯಾವಾಗಲೂ ಆ ಥರ. ಶಿವಣ್ಣ, ಜೈಲರ್ 2 ಬರ್ತಾ ಇದೆ, ಅದ್ರಲ್ಲಿ ಏನಾದ್ರು ನೋಡ್ಬೋದಾ? ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನೀವೇ ಹೇಳಿದ್ರೆ ಗೊತ್ತಾಗ್ತದೆ. ಅಣ್ಣ, ಆಪರೇಷನ್ ಆದ ನಂತರ ಅಂದ್ರೆ